ನಮ್ಮ ದೇಶದಲ್ಲಿ ಕುಡಿಯೋ ನೀರಿಗೆ 20 ರೂಪಾಯಿ ಕೊಡಬೇಕು, ಅದು ಪ್ರಾಬ್ಲಮ್ ಇಲ್ಲ. ಟೊಮೊಟೊದಿಂದ ಮಾಡಿರೋ ಟೊಮೊಟೊ ಸಾಸಿಗೆ 100 ರೂಪಾಯಿ ಮೇಲೆ ಕೊಡಬೇಕು, ಅದು ಕೂಡ ನೋ ಪ್ರಾಬ್ಲಮ್. ಇನ್ನು ಆಲೂಗಡ್ಡೆಯಿಂದ ಮಾಡಿರೋ ಚಿಪ್ಸಿಗೆ 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ಅಂತ ದುಡ್ಡು ಕೊಡಬೇಕು, ಅದೂ ಕೂಡ ಯಾರಿಗೂ ಪ್ರಾಬ್ಲಮ್ ಇಲ್ಲ. ಅಂಗಡಿ ಮಾಲ್ಗಳಿಗಂತ ಹೋದ್ರೆ ಕೇಳಿದಷ್ಟು ಕೊಟ್ಬಿಟ್ಟು ಬರ್ತೀವಿ, ಅದು ಕೂಡ ಯಾರಿಗೂ ಪ್ರಾಬ್ಲಮ್ ಇಲ್ಲ. ಇನ್ನು ಪ್ರೈವೇಟ್ ಸ್ಕೂಲ್ಗಳ ಕತೆ ಹೇಳಂಗೆ ಇಲ್ಲ, ಲಕ್ಷಾಂತರ ರೂಪಾಯಿ ಪೀಕ್ತಾರೆ, ಅದು ಕೂಡ ಯಾರಿಗೂ ಪ್ರಾಬ್ಲಮ್ ಇಲ್ಲ. ಇನ್ನು ನೆಗಡಿ ಜ್ವರ ಬಂತು ಅಂತ ಹಾಸ್ಪಿಟ್ಲಿಗೆ ಕಾಲಿಟ್ರೆ ಅಲ್ಲಿ ಸುಮ್ಮನೆ ಚೆಕ್ ಮಾಡೋಕ್ಕೆ 500 ರೂಪಾಯಿ ಮೇಲೆ ಕಿತ್ಕೊಂಡು ಕಳಿಸ್ತಾರೆ, ಅದು ಕೂಡ ಯಾರಿಗೂ ಪ್ರಾಬ್ಲಮ್ ಇಲ್ಲ. ಇನ್ನು ಕೋಟ್ಯಾಧಿಪತಿಗಳಂತೂ ತಾವು ಮಾರೋ ಸಿಮ್ ಆಗಲಿ, ಮೊಬೈಲ್ ಆಗಲಿ, ಎಷ್ಟೇ ಸಾವಿರಗಳಾಗಲಿ, ಲಕ್ಷ ಆಗಲಿ ದುಡ್ಡು ಕೊಟ್ಟು ತೊಗೊತೀವಿ, ಅದು ಕೂಡ ಯಾರಿಗೂ ಪ್ರಾಬ್ಲಮ್ ಇಲ್ಲ. ಆದರೆ ನಾವು ಜೀವನ ಮಾಡೋಕ್ಕೆ ಬೇಕಾಗಿರೋದು ಊಟ ಮಾಡೋದಕ್ಕೆ ರೈತ ಬೆಳೆದಿರೋ ದವಸ ಧಾನ್ಯ ತರಕಾರಿ ಬೇಕು. ಇದೆಲ್ಲ ಗೊತ್ತಿದ್ರೂ ಕೂಡ ರೈತ ತಾನು ಬೆಳೆಯೋ ಬೆಳೆಗೆ ರೇಟ್ ಕೇಳಿದರೆ ಎಲ್ಲರಿಗೂ ಪ್ರಾಬ್ಲಮ್ ಅಲ್ವಾ? ಸರಿ ತಾನೇ? ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಪೇಜನ್ನು ಮರೆಯದೆ ಫಾಲೋ ಮಾಡಿ.